ಹಾಯ್! ವೆಲ್ಕಮ್ ಬ್ಯಾಕ್ ಟು ಪ್ರೀತೀಸ್ ಕುಕಿಂಗ್ ಚಾನಲ್. ನಾನಿವತ್ತು ಈಸಿಯಾಗಿ ಕುಂಬಳಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕುಂಬಳಕಾಯಿನ ಕ್ಲೀನಾಗಿ ತೊಳೆದುಬಿಟ್ಟು ಈ ಥರ ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಕುಂಬಳಕಾಯಿ ಸಾಂಬಾರು ಮಾಡೋಕ್ಕೆ ಸಾಸಿವೆ, ಮನೆಯಲ್ಲೇ ಮಾಡಿ ಸಾಂಬಾರು ಪೌಡರ್ನ ತೊಗೊಂಡಿದ್ದೀನಿ, ಇಂಗು ಮತ್ತು ಹುಣಸೆಹಣ್ಣನ್ನ ಆಲ್ರೆಡಿ ತೊಳೆದ್ಬಿಟ್ಟು ನೆನೆ ಇಟ್ಕೊಂಡಿದ್ದೀನಿ, ಮತ್ತು ಬೆಲ್ಲ, ಒಣಮೆಣಸಿನ್ಕಾಯಿ, ಕರಿಬೇವನ್ನ ತೊಗೊಂಡಿದ್ದೀನಿ, ಹಾಗೆ ಉಪ್ಪು ಮತ್ತು 1 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಆದಷ್ಟು ಕುಂಬಳಕಾಯಿನ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಇವಾಗ ಒಂದು ಕುಕ್ಕರನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ನೀರು ಹಾಕಿ ಸ್ವಲ್ಪ ಬಿಸಿ ಆಗೋಕೆ ಬಿಟ್ಟು ತೊಗರಿಬೇಳೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕುಂಬಳಕಾಯಿ ಪೀಸಸ್ನ ಹಾಕ್ಕೊಂಬಿಟ್ಟು 2 ವಿಷಲ್ನ ಕೂಗಿಸ್ಕೋಬೇಕು. 2 ವಿಷಲ್ ಸಾಕು, ಜಾಸ್ತಿ ಕೂಗಿದ್ರೆ ಕುಂಬಳಕಾಯಿ ತುಂಬ ಬೆಂದು ಹೋಗ್ಬಿಡುತ್ತೆ. ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು 2 ವಿಷಲ್ ಆದಮೇಲೆ ಇವಾಗ ಕುಂಬಳಕಾಯಿ ಮತ್ತು ತೊಗರಿಬೇಳೆ 2 ಚೆನ್ನಾಗಿ ಬೆಂದಿದೆ. ನೋಡಿ, ಕುಂಬಳಕಾಯಿ ಜಾಸ್ತಿ ಬೆಂದಿಲ್ಲ. ಸೊ ಇವಾಗ ಒಗ್ಗರಣೆ ಹಾಕೋಣ. ಒಂದು ಪಾತ್ರೆ ತೊಗೊಂಡು ಎಣ್ಣೆ, ಅದಕ್ಕೆ ಸಾಸಿವೆ ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಇಂಗು. ಹಿಂಗಿದ್ರೇ ಈ ಸಾಂಬಾರಿಗೆ ಚೆನ್ನಾಗಿರುತ್ತೆ, ವಾಸನೆ ಮತ್ತು ಟೇಸ್ಟ್ ಕೂಡ. ಈ ಥರ ಹಿಂಗಿದ್ರೇ ಒಂಥರ ಈ ಸಾಂಬಾರು ಚೆನ್ನಾಗಿರುತ್ತೆ. ಇವಾಗ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಕುಂಬಳಕಾಯಿ ಮತ್ತು ಬೇಳೆನ ಹಾಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು 2 ಸ್ಪೂನ್ ಆಗುವಷ್ಟು, ನಾನೇನು ಮನೇಲಿರೋ ಸಾಂಬಾರು ಪೌಡರ್ನೇ ಯೂಸ್ ಮಾಡೋದು, ಆಚೆ ಕಡೆದು ಯೂಸ್ ಮಾಡಲ್ಲ. 2 ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರ್ ಹಾಕ್ಕೊತಿದ್ದೀನಿ. ಆಮೇಲೆ ಉಪ್ಪನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಮೊದಲಿಗೆ ನಾವು ನೆನೆ ಇಟ್ಕೊಂಡಿರುವಂಥ ಹುಣಸೆಹಣ್ಣು ರಸನ ಹಾಕ್ಕೊತಿದ್ದೀನಿ. ಇವಾಗ ನೋಡಿ, ಗಟ್ಟಿಯಾಗಿದೆ ಅಲ್ವಾ ಸಾಂಬಾರು. ಸ್ವಲ್ಪ ನಮ್ಗೆ ಎಷ್ಟು ತಿಳಿಬೇಕೋ ಅಷ್ಟು ನಾವು ನೀರು ಹಾಕ್ಕೊಳ್ಬೇಕು. ಇವಾಗ ನೀರು ಹಾಕ್ಕೊಂಡು ಕೈ ಆಡಿಸಿದ್ಮೇಲೆ ಇವಾಗ ಬೆಲ್ಲ ಮೇನ್ ಇಂಪಾರ್ಟೆಂಟ್. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೋಬೇಕು. ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಇದಕ್ಕೆ ಈ ಸಾಂಬಾರಿಗೆ ಬೆಲ್ಲ ಇದ್ರೇ ಚೆನ್ನಾಗಿರುತ್ತೆ. ಸೊ ಇವಾಗ ಕುದಿಯೋಕೆ ಬಿಡೋಣ. ಸಾಂಬಾರು ಚೆನ್ನಾಗಿ ಕುದ್ರೇ ಎಲ್ಲ ಮಿಕ್ಸ್ ಆಗುತ್ತೆ, ಉಪ್ಪು ಖಾರ ಎಲ್ಲ. ನೋಡ್ತಾ ಇದ್ದೀರಾ, ಇವಾಗ ಸಾಂಬಾರು ಕುದೀತಿದೆ, ಆಫ್ ಮಾಡೋಣ. ನೋಡಿ, ಫೈನಲಿ ನಮ್ಮ ಕುಂಬಳಕಾಯಿ ಸಾಂಬಾರು ರೆಡಿ ಆಯಿತು. ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ.